ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ. ಫ್ರೆಂಡ್ಸ್, ಇವತ್ತು ಭೀಮ್ ಅಮಾವಾಸ್ಯೆ. ಅದಕ್ಕೆ ನಾನು ಭೀಮ್ ಅಮಾವಾಸ್ಯೆ ವ್ರತನ ಮಾಡಿದೆ. ಅದು ಯಾವ ತರ ಮಾಡಿದೆ, ಅದಕ್ಕೆಲ್ಲ ಯಾವ ತರ ತಯಾರಿ ಮಾಡ್ಕೊಂಡೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮತ್ತೆ ಯಾಕೆ ವೆಯ್ಟ್ ಮಾಡೋದು, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಮೊದಲಿಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಮಡಿಯಾಗಿ ನಂತರ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ವ್ರತನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಪೂಜೆಗೆ ಏನೇನು ಬೇಕೋ ಆ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಮುಂಚೆನೆ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಳ್ದೆ ಕೂತ್ಕೊಂಡು ಮತ್ತೆ ಅದು ಬೇಕು ಇದು ಬೇಕು ಅಂತ ಎದ್ದು ಕೂತು ಮಾಡೋದಕ್ಕಿಂತ ನಾವು ಮುಂಚೆನೆ ಎಲ್ಲದು ತಯಾರಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಅದಕ್ಕೆ ನಾನು ಮೊದಲಿಗೆ ದೀಪಗಳಿಗೆಲ್ಲ ಬತ್ತಿ ಎಲ್ಲ ಹಾಕೊಂಡು ಎಣ್ಣೆ ಎಲ್ಲ ಹಾಕೊಂಡೆ. ಆಮೇಲೆ ನಾನು ಕಂಕಣಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ನನಗೆ ಮತ್ತೆ ನಮ್ಮ ಮನೆಯವ್ರಿಗೆ 2 ಕಂಕಣ ಮತ್ತೆ ಜ್ಯೋತಿರ್ಭೀಮೇಶ್ವರ ವ್ರತನ ಮಾಡ್ತಿರೋದ್ರಿಂದ ಆ ದೀಪಗಳಿಗೆ 2 ಕಂಕಣ ಬೇಕಿತ್ತು. ಅದಕ್ಕೆ ಒಟ್ಟು 4 ಕಂಕಣಗಳನ್ನ ಮಾಡ್ಕೊತಾ ಇದ್ದೀನಿ. ಅದು ನಾನು ನಮ್ಗೆ ಕಂಕಣ ಮಾಡ್ಕೊಂತಿದ್ದೀನಿ ಅಲ್ವಾ, ಅದಕ್ಕೆ ಅದರಲ್ಲಿ 9 ಗಂಟುಗಳನ್ನ ಹಾಕಿ ನಾವು ಮಾಡ್ಕೋಬೇಕಾಗುತ್ತೆ. ನಾವು ಯಾವುದೇ ಪೂಜೆಗಳನ್ನ ಮಾಡ್ಬೇಕಾಗಿದ್ರೆ ಮೊದಲಿಗೆ ನಾವು ಗಣೇಶನ ಪೂಜೆ ಮಾಡ್ತೀವಿ, ವಿಘ್ನ ವಿನಾಶಕ ಅವನು. ಹಾಗಾಗಿ ನಾನು ಗಣೇಶನ ಅರ್ಶನದಲ್ಲಿ ಮಾಡ್ಕೊಂತಿದ್ದೀನಿ. ಅರ್ಶನದಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಅಂದ್ರೆ ತುಂಬಾ ಒಳ್ಳೇದು, ತುಂಬಾ ಶ್ರೇಷ್ಠ. ಹಾಗೆ ಅಕ್ಷತೆ ಕಾಳು ಎಲ್ಲದನ್ನು ರೆಡಿ ಮಾಡಿಕೊಂಡು ನಾನು ಮೊದಲೇ ಸಿದ್ಧತೆಗಳನ್ನ ಮಾಡಿಕೊಂಡೆ. ಅದಾದ್ಮೇಲೆ ನಾನು ಜ್ಯೋತಿರ್ಭೀಮೇಶ್ವರ ವ್ರತನ ಮಾಡೋದಕ್ಕೆ ನಾನು ಫಸ್ಟು ರಂಗೋಲಿಗನ್ನ ಬಿಡ್ಕೊಂತಿದ್ದೀನಿ. ನಿಮಗೆ ಯಾವ್ದು ಈಸಿಯಾಗಿ ಬರುತ್ತೆ ಆ ರಂಗೋಲಿನ ಹಾಕೊಳ್ಳಿ. ನಾನು ಸ್ವಸ್ತಿಕ್ ಹಾಕೊಂಡೆ. ಅದಾದ್ಮೇಲೆ ಸ್ವಲ್ಪ ಅಕ್ಷತೆ ಕಾಳು ಹಾಕೊಂಡು ಸ್ವಲ್ಪ ಅರಿಶಿನ ಕುಂಕುಮನ ಹಾಕೊಂಡು ಅದ್ರ ಮೇಲೆ ಒಂದು ತಟ್ಟೆನ ಇಟ್ಕೊತಿದ್ದೀನಿ. ನಿಮ್ಮ ಹತ್ರ ಬೆಳ್ಳಿ ತಟ್ಟೆ ಇದ್ರೆ ಬೆಳ್ಳಿ ತಟ್ಟೆ ಇಟ್ಕೊಳ್ಳಿ, ಇಲ್ಲ ತಾಮ್ರ ತಟ್ಟೆನ ಇಟ್ಕೊಳ್ಳಿ, ಇಲ್ಲ ಸ್ಟೀಲ್ದಾದ್ರೂ ಇಟ್ಕೊಂಡು ನಮ್ಮ ಅನುಕೂಲ ನಾವು ಹೇಗಿರ್ತೀವೋ ಅದ್ರ ಮೇಲೆ ಡಿಪೆಂಡ್. ಒಂದು ತಟ್ಟೆನ ಇಟ್ಕೊಂಡು ಅದ್ರ ಮೇಲೆ ಒಂದು 3 ಇಡಿ ಆಗುವಷ್ಟು ಅಕ್ಕಿನ ಹಾಕೊಂಡು ಅದನ್ನ ಸಮ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಆ ದೀಪನ ಅದ್ರ ಮೇಲೆ ಇಟ್ಬಿಟ್ಟು ನಾವು ಕಂಕಣನ ರೆಡಿ ಮಾಡ್ಕೊಂಡಿದ್ವಲ್ವಾ ಆ ಕಂಕಣನು 2 ದೀಪಕ್ಕೆ ಹಾಕಿ ನಾರ್ಮಲ್ ಆಗಿ ಪಕ್ಕದಲ್ಲೇನೆ ಗಣೇಶನ ಇಟ್ಬಿಟ್ಟು ಆ ಗಣೇಶನ ನಾನು ವಿಳೆದೆಲೆ ಮೇಲೆ ಇಟ್ಟಿದ್ದೀನಿ. ನನಗೆ ಗರ್ಕೆ ಸಿಗ್ಲಿಲ್ಲ, ಇಲ್ಲಿ ಸಿಟಿಯಲ್ಲಿ ಸ್ವಲ್ಪ ಕಷ್ಟ, ಹಾಗಾಗಿ ನಾನು ಒಂದ್ ಮೇಲೆ ಹೂವನ್ನ ಇಟ್ಟಿದ್ದೀನಿ. ಆಮೇಲೆ ಅದಕ್ಕೆ ಒಂದು ಅಡಿಕೆ ಮತ್ತೆ ₹1 ಕಾಯಿನ್ ಇಟ್ಟಿದ್ದೀನಿ. ಆಮೇಲೆ ನಾವು ನಾರ್ಮಲ್ ಆಗಿ ಹೇಗೆ ಪೂಜೆ ಮಾಡ್ತೀವಿ ಅಲ್ವಾ, ಕುಂಕುಮ ಎಲ್ಲ ಇಟ್ಬಿಟ್ಟು ಹೂ ಎಲ್ಲ ಮುಡಿಸ್ಬಿಟ್ಟು ಅದೇ ತರನೇ ಮಾಡೋದು ಅಷ್ಟೇನೆ. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಹೂಗಳನ್ನೆಲ್ಲ ಮುಡಿಸ್ಕೊಳ್ಳಿ. ಅದಾದ್ಮೇಲೆ ನಾರ್ಮಲ್ ಆಗಿ ಪೂಜೆನ ಮಾಡ್ಕೊಳ್ಳಿ ಅಷ್ಟೇನೆ. ನಾವು ಗಂಡನ ಪಾದನ ಪೂಜೆ ಮಾಡೋದಕ್ಕಿಂತ ಮುಂಚೆನೆ ಈ ವ್ರತನ ಕಾಯ್ಕೊಂಡು ಈ ಪೂಜೆನ ಮೊದಲು ಮಾಡ್ಬೇಕಾಗತ್ತೆ. ಇದಾದ್ಮೇಲೆನೆ ನಾವು ಗಂಡನ ಪಾದನ ಪೂಜೆನ ಮಾಡ್ಬೇಕಾಗತ್ತೆ. ಈ ಪೂಜೆನೆಲ್ಲ ಮುಗಿಸಿದ್ಮೇಲೆ ನಾನು ನಮ್ಮ ಮನೆಯವ್ರ ಪಾದ ಪೂಜೆನ ಮಾಡೋಣ ಅಂತ ಅನ್ಕೊಂಡು ಎಲ್ಲ ತಯಾರಿನ ಮಾಡ್ಕೊಂಡೆ. ಮೊದಲಿಗೆ ನಾನು ಕಂಕಣನ ಕಟ್ಟಿಸ್ಕೊಂಡೆ. ಅದಾದ್ಮೇಲೆ ನಾನು ಅವ್ರಿಗೆ ಕಂಕಣನ ಕಟ್ಟಿದೆ. ಆಕ್ಚುಲಿ ಈ ಪೂಜೆನ ಏನಕ್ಕೆ ಮಾಡ್ತಾರೆ ಅಂತ ಅಂದ್ರೆ, ಈ ದಿನ ಅಂದ್ರೆ ಭೀಮ್ ಅಮಾವಾಸ್ಯೆ ದಿನ ಶಿವ ಪಾರ್ವತಿಯನ್ನ ಪತ್ನಿಯಾಗಿ ಸ್ವೀಕರಿಸಿದ ದಿನ. ಪಾರ್ವತಿ ದೇವಿಯವರು ಸಮೃದ್ಧಿ, ಸಂತಾನ, ಸಂಪತ್ತು, ಆಯಸ್ಸು ಇದ್ರೆಲ್ಲರ ಪ್ರತಿರೂಪ ಆಗಿರೋದ್ರಿಂದ ಇವಾಗ ಮದ್ವೆ ಆಗಿಲ್ದಿರೋ ಹುಡುಗಿರು ಸಹ ಶಿವ ಮತ್ತೆ ಪಾರ್ವತಿನ ಆರಾಧಿಸ್ಕೊಂಡು ಒಳ್ಳೆ ಗಂಡ ಸಿಗ್ಲಿ ಅಂತ ಪೂಜೆನ ಮಾಡ್ತಾರೆ. ಹಾಗೇನೆ ಕೆಲವೊಂದು ಹೆಣ್ಮಕ್ಳು ತನ್ನ ಅಣ್ಣನ ಆರೋಗ್ಯ ಚೆನ್ನಾಗಿರ್ಲಿ ಮತ್ತೆ ಆಯಸ್ಸು ವೃದ್ಧಿ ಆಗ್ಲಿ ಅಂತ ಪೂಜೆನ ಮಾಡ್ತಾರೆ. ಇನ್ನ ನಾರ್ಮಲ್ ಆಗಿ ಮದ್ವೆ ಆಗಿರೋ ಹೆಣ್ಮಕ್ಳು ತನ್ನ ಗಂಡನ ಆರೋಗ್ಯ, ಆಯಸ್ಸು ವೃದ್ಧಿ ಆಗಿರ್ಲಿ, ಸಂಪತ್ತು ವೃದ್ಧಿ ಆಗ್ಲಿ, ಮತ್ತೆ ನಾವು ದೀರ್ಘ ಸುಮಂಗಲಿಯಾಗಿ ಇರೋ ತರ ಆಗ್ಲಿ ಅಂತ ಅನ್ಕೊಂಡು ಶಿವ ಮತ್ತೆ ಪಾರ್ವತಿನ ಆರಾಧಿಸಿ ಪೂಜೆನ ಮಾಡ್ತಾರೆ. ಈ ಪೂಜೆನ ರಾಹು ಕಾಲದಲ್ಲಿ ಬಿಟ್ಟು ಬೆಳಿಗ್ಗೆ ಮತ್ತೆ ಸಂಜೆ ಯಾವಾಗಾದ್ರೂ ಮಾಡಿದ್ರೆ ತುಂಬಾ ಒಳ್ಳೇದು. ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ.
ಬಟ್ ನಿಮ್ಮ ಸಮಯ ಹೇಗಿದೆ ಹಾಗೆ ನೋಡ್ಕೊಳ್ಳಿ. ಬಟ್ ರಾಹುಕಾಲದಲ್ಲಿ ಬಿಟ್ಟು ಯಾವಾಗ್ಲಾದ್ರೂ ನೀವು ಪೂಜೆನ ಮಾಡ್ಕೋಬಹುದು. ಪೂಜೆನ ಮಾಡಿ ನಿಮ್ಮ ಗಂಡನ ಹತ್ರ ಅರ್ಶಿನ ಕುಂಕುಮ ಇಡಿಸ್ಕೊಂಡು ಮಾಂಗಲ್ಯಕ್ಕೂ ಇಡಿಸ್ಕೊಂಡು ಅಕ್ಷತೆ ಹಾಕಿಸ್ಕೊಂಡು ಆಶೀರ್ವಾದ ಮಾಡಿಸ್ಕೊಳ್ಳಿ. ತುಂಬಾ ಅಂದ್ರೆ ತುಂಬಾ ಒಳ್ಳೇದಾಗತ್ತೆ. ನನ್ನ ಭೀಮನ ಅಮಾವಾಸ್ಯೆಯ ವ್ರತ ಹೀಗಿತ್ತು. ನಾನು ತಿಳಿದಿರೋ ತರ ಮಾಡಿದ್ದೀನಿ. ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.